ರೇಗಿಸ್ತಾರೆ, ರೇಗಿಸಿ ನನಗೆ ನಡ್ಸ್ಬಿಡ್ತಾರಲ್ಲಿ. ಎದೆ ಬಡಿತ ಜೋರಾಗಿದೆ, ಇನ್ನೇನೋ ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆಯಿಂದ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ. ಇವ್ರು ನಡುಕ್ತಿದ್ಯಲ್ಲೋ ಇನ್ನೂ ಪ್ರೆಷರ್ ಆಗ್ತಾರೆ. ಅರ್ಧ ಇವ್ರ ಕಟ್ಬಿಟ್ರ ಅನ್ಸತ್ತೆ ಹಿಂದೆಂಡ ಅಲ್ವಾ? ಹೌದು, ಇವರೇ ಅರ್ಧ ಕಟ್ಟಿದ ಹಿಂದೆಂದ ನಿನ್ಗೆ ಆಗ್ತಾ ಇಲ್ಲ ಬಿಡ, ನಿನ್ಗೆ ಆಗ್ತಾ ಇದು ಅಷ್ಟೇ. ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆಯಾ ಇವರೇ ಕಟ್ಬಿಟ್ರು. ಆಯ್ತು ಬಿಡಪ್ಪ ಅಂತ ಏನೋ ಅದು ಏನು ನನ್ ಕೈ ಇಟ್ಕೋ ಸಾಕು ನಾನೇ ಕಟ್ತೀನಿ ಅಂತ. ಪರಿಚಯ ಮಾಡ್ಕೊಡಿ, ಅವ್ರ ಹಿನ್ನೆಲೆ ಏನು, ಇವರು ಏನಮ್ಮ ಹಿನ್ನೆಲೆ ಮಾತಾಡಿ. ಓಕೆ, ಸೊ ಬೇಸಿಕ್ಲಿ ಅದೇ ಗೊತ್ತಿರಂಗೆ ಇವ್ರ ಹೆಸರು ರಕ್ಷಿತಾ. ಶಿ ಬೇಸಿಕ್ಲಿ ಡಿಸೈನರ್, ಫ್ಯಾಷನ್ ಡಿಸೈನರ್. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಇಂದ ಶುರು ಆಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಬಟ್ ಗುಡ್. ಆವಾಗ ನನ್ಗೆ ಆಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರ್ಲಿಲ್ಲ, ಏಕಲವ್ಯನು ಶುರು ಮಾಡಿರ್ಲಿಲ್ಲ, ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಮೇ ಬಿ 4 years ಇಂದ ಆಗಿದೆ ಡಿಸೈನಿಂಗ್ ಶುರು ಆಗ್ಬಿಟ್ಟು. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ ವಾಟ್ ಯು ಸೇ ಕಾನ್ಫಿಡೆಂಟ್. ಇವತ್ತಿಂದ ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು. ಅಂಡ್ ಶಿ ಈಸ್ ಆಲ್ಸೋ ಇವತ್ತಿನ ಜನರೇಷನ್ದು ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬಾ ಒಳ್ಳೆ ಹೆಸರು ಮಾಡ್ಲಿ ಅಂತ ನನ್ನ ಆಸೆ. ನಿಮ್ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡ್ಲಿ ಅಂತ ಆಸೆ ಅಂತ ಹೇಳು. ಮದ್ವೆದೆಲ್ಲ ನನ್ನ ಫುಲ್ ಬಟ್ಟೆ ಇದೆಲ್ಲ ಅವ್ರದೇ ಡಿಸೈನು. ಅದೇ ಅದನ್ನ ಒಪ್ಕೋಬೇಕು, ಎಲ್ಲ ಅವರೇ ಮಾಡಿರೋದು. ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಈ ಮದ್ವೆ ನಾಟ್ ಓನ್ಲಿ ಅಭಿಷೇಕ್, ಅವ್ರ ಫ್ಯಾಮಿಲಿ, ನಮ್ಮಮ್ಮ ಎಲ್ಲರಿಗೂ ಇದು ಅವ್ರು ಹಾಕೊಂಡಿರೋ ಬಟ್ಟೆನು ಅವ್ರದೇ ಡಿಸೈನು. ಇದೆಲ್ಲ ಇದು ನಮ್ಮ ಮೇಡಮ್ದು ಇಲ್ಲ, ನಂದಲ್ಲ. ಇಲ್ಲ, ಇವ್ರು ಮಾಡಿಲ್ಲ. ನಂದು ಅಲ್ಲ, ಅವ್ರಿಬ್ರೆ ಮಾಡ್ಕೊಂಡಿರೋದು. ಅದಕ್ಕೆ ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಈ ಮದ್ವೆ ಟೈಮಲ್ಲಿ ಎಲ್ಲ ರೆಡಿಯಾಗಿ ಬರ್ತಾ ಇತ್ತು, ಆರಾಮಾಗಿದ್ದೆ. ತುಂಬಾ ಖುಷಿ ಇದೆ. ಅಂಡ್ ಐ ಥಿಂಕ್ ಮೋರ್ ದೆನ್ ಅಭಿಷೇಕ್ ಅವರಿಂದ, ರಾಣಾಕ್ಕಿಂತ ಇವ್ರದ್ದು ಆಕ್ಚುಲಿ ತುಂಬಾ ಸಪೋರ್ಟ್ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಖುಷಿ ಇದೆ. ಇವರೇ ನಂಗೆ ತುಂಬಾ ದೊಡ್ಡ ಸಪೋರ್ಟ್. ನನಗೆ ಅದೇ ಭಯ ರೀ, ಇವರಿಬ್ರು ಸಪೋರ್ಟ್ ಅಂದ್ರೆ ನನ್ಗೇನೋ ಮಾಡ್ತಾರೆ ಸೇರ್ಕೊಂಡು.